ಆಲಯಂ ಪ್ರಳಯಂ ದುಷ್ಕೃತಮಲಯಂ ಪ್ರಬಲಂ ಪ್ರಚಲಂ ದುರ್ದಮನಿ. ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಜಾರಿಗೊಳ್ತಾ ಇದ್ವಿ. ಸುಮಾರು ಒಂದು 15,000ರಿಂದ 20,000 ಜನ ಬೆಳಿಗ್ಗೆ ಹೊತ್ತಿನಲ್ಲಿ ಬರ್ತಾರೆ. ಸಂಜೆ ಹೊತ್ತು ಒಂದು 20ರಿಂದ 30,000 ಎಲ್ಲವೂ ಸೇರಿ ಒಂದು 50,000 ಜನಗಳು ಬರ್ತಾ ಇದ್ದಾರೆ. ನಾವು ಅವರಿಗೆ ದಟ್ಟಣೆ ದಾರಿಯನ್ನು ಮಾಡಿಕೊಟ್ಟು ಅವ್ರಿಗೆ ಪ್ರಸಾದವನ್ನು ಕೊಟ್ಟು ಎಲ್ಲರೂ ಸ್ವಾಮಿಯ ಪಾತ್ರರಾಗಬೇಕಂತ ನಾವು ಕೇಳ್ಕೊಳ್ತೀವಿ. ಎಲ್ಲ ಬ್ಯಾರಿಕೇಡ್ಗಳನ್ನ ಸುಗಮವಾಗಿ ನಡೀಲಿ ಅಂತ ಧರ್ಮ ದರ್ಶನ ಇದೆ. ಅವ್ರಿಗೆ ಇಮಿಡಿಯೇಟ್ ಆಗಿ ಹೋಗೋ ಥರ ಇರುವ 100 ರೂಪಾಯಿ ಕ್ಯೂಗಳು ಇದೆ. ಯಾಕಂದರೆ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ನಾವು ದಟ್ಟವಾದ ಕ್ಯೂಗಳನ್ನೆಲ್ಲ ಸುಗಮವಾಗಿ ಮಾಡ್ತಾ ಇದ್ದೀವಿ. ಸರ್, ವಿಶೇಷವಾಗಿ ನಾವು ತಿರುವಣ್ಣಾಮಲೆಯಿಂದ ನಾವು ಹೂವು ತಂದು ಇಲ್ಲೇ ಎಣಿಸಿ ಕೊಟ್ಟು ಎಲ್ಲ ಮಾಡ್ತಾ ಇದ್ದೀವಿ. ಹಾಗೂ ನಾಳೆ ಬಂದು ದ್ವಾದಶಿ ಎಂದು ಅನ್ನದಾನ ಏರ್ಪಡಿಸಲಾಗಿದೆ. ಸುಮಾರು ಒಂದು 10,000ರಿಂದ 20,000 ಜನಕ್ಕೆ ನಾವು ಅನ್ನ ಪಡಿಸಿದ್ದೀವಿ. ಹಾಗೂ ಸಂಜೆ CS ಕುಮಾರ್ ಅಂತಾರಾಷ್ಟ್ರೀಯ ಪೂಜಾ ಕುಣಿತ, ಡೊಳ್ಳು ಕುಣಿತ ಅವರಿಂದ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್, ಎಲ್ಲ ಸುರಕ್ಷತೆ ಮಾಡ್ತಾ ಇದ್ದೀವಿ. ಯಾವುದೇ ಕಲರ್ ಆಗಲಿ ಯಾವುದೇ ಇದಾಗಲಿ ನಾವು ಆಗ್ತಾ ಇಲ್ಲ. ಎಲ್ಲ ನ್ಯಾಚುರಲ್ ಫುಡ್ ಮಾಡ್ತೀವಿ. ಬಾಳೆ ಎಲೆ ಊಟ ಹಾಕ್ತಾ ಇದ್ದೀವಿ. ಹಳೆ ಶೈಲಿಯ ನಾವು ಊಟವನ್ನು ಹಾಕ್ತಾ ಇದ್ದೀವಿ. ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು. ಪ್ರತಿ ವರ್ಷದಂತೆ ನಿನ್ನೆ ಸಂಜೆ ಅಭಿಷೇಕ ನಡೀತು. ತದನಂತರ ಬೆಳಗಿನ ಜಾವ ಆರತಿ ವಿಶೇಷವಾದ ಅಲಂಕಾರ ಮುಖಾಂತರ ನಡೀತು. ಮತ್ತೆ ರಾತ್ರಿ 10:30 11 ಗಂಟೆ ತನಕ ನಡೀತೆ. ನಾಳೆ ಅನ್ನದಾನ ಪ್ರಸಾದ ಶಯನೋತ್ಸವ ಕಾರ್ಯಕ್ರಮ ಇರ್ತದೆ ಹಾಗೂ ಮೆರವಣಿಗೆ ಇರ್ತದೆ. ನಾವು ಸುಭದ್ರಕ್ಕೋಸ್ಕರ ಟ್ರಾಫಿಕ್ ಅವರು, ಪ್ರೈವೇಟ್ ಸೆಕ್ಯೂರಿಟಿ ಅವರು, ಲಾ ಅಂಡ್ ಆರ್ಡರ್ ಮತ್ತೆ ನಮ್ಮ ಸಂಘದ ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗೂಟಿ ಈ ಕಾರ್ಯಕ್ರಮ. ವಿಶೇಷ ಏನಂದ್ರೆ ಹೂವಿನ ಅಲಂಕಾರ ಮತ್ತೆ ಡೊಳ್ಳು ಕುಣಿತ, ವಿಶೇಷವಾದ ಡೊಳ್ಳು ಕುಣಿತ ಇರ್ತದೆ. ಮತ್ತೆ ಪಲ್ಲಕ್ಕಿ ಉತ್ಸವ ಇರ್ತದೆ.